ಅಚ್ಚು ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳ ಕಲಿಕಾಭಿವೃದ್ಧಿಗಾಗಿ ಇಲ್ಲಿವೆ ಅತ್ಯುತ್ತಮ ಐಡಿಯಾಗಳು. ನಿಮ್ಮ ಇಡೀ ಜೀವಮಾನದಲ್ಲಿ ಯಾವುದೇ ಯೋಜನೆ, ವಿದ್ಯೆ ಹಾಗೂ ವ್ಯವಹಾರವನ್ನು ಉತ್ತಮವಾಗಿ ಕಾರ್ಯರೂಪಕ್ಕಿಳಿಸಿ ಯಶಸ್ಸನ್ನು ಸಾಧಿಸಲು ತಂತ್ರ, ಉಪಾಯ, ಮುಖ್ಯವಾದ ಅಂಶಗಳು ಅಗತ್ಯ. ತಂತ್ರ ಎಂದರೆ ಯಾವುದೇ ಸ್ಟ್ರಾಟಜಿ ಇಲ್ಲದೆ ಯಾವುದೇ ಕೆಲಸವನ್ನು ಕಾರ್ಯರೂಪಕ್ಕೆ ತರುವುದು ಅಸಾಧ್ಯ. ಇದು ಕಲಿಕೆ ಎಂದರೆ ಶಿಕ್ಷಣ ಕ್ಷೇತ್ರಕ್ಕೂ ಅನ್ವಯವಾಗುತ್ತದೆ. ಕಲಿಯುವ ಮಕ್ಕಳು ಯಾವುದೇ ಆಲೋಚನೆ ಅಥವಾ ಪೂರ್ವ ಯೋಚನೆ ಇಲ್ಲದೆ ಅಧ್ಯಯನಕ್ಕಿಳಿದರೆ ಅದರ ರೂಪುರೇಷೆಯನ್ನು ಸಿದ್ಧಪಡಿಸುವಲ್ಲಿ ಎಡವುತ್ತಾರೆ. ಪ್ರತಿಯೊಂದು ಕೆಲಸದಲ್ಲಿಯೂ ತಂತ್ರ ಎನ್ನುವುದು ಬೇಕೇ ಬೇಕು. ಇದನ್ನು ಸ್ಟ್ರಾಟಜಿ ಎನ್ನುತ್ತಾರೆ. ಈ ಸ್ಟ್ರಾಟಜಿಯನ್ನು ಆಳವಾಗಿ ಅಧ್ಯಯನ ಮಾಡಬೇಕು. ನಿಮ್ಮನ್ನೇ ನೀವು ಸೋಲಿಸಿದರೆ ನಿಮ್ಮನ್ನೇ ನೀವೇ ಬೆಳೆಸಿಕೊಂಡಂತೆ. ಇದೊಂದು ಕ್ರೀಡೆ ಎಂದು ಭಾವಿಸಿ. ನಿಮ್ಮ ಹಿಂದಿನ ಹಾಗೂ ಇಂದಿನ ದಿನ ಸಮಯ ಅಂದರೆ ಸಂದರ್ಭಗಳೇ ಈ ಕ್ರೀಡೆಯ ಪ್ರಮುಖ ಎದುರಾಳಿಗಳು. ಒಟ್ಟಿನಲ್ಲಿ ನಿಮ್ಮನ್ನು ನೀವು ಯಾವುದೇ ಕಷ್ಟವಿದ್ದರೂ ಸೋಲಿಸಬೇಕು. ಈ ಹೋರಾಟದಲ್ಲಿ ವಿಫಲವಾದರೆ ನೀವೇ ಸೋದಂತೆ ಲೆಕ್ಕ. ಶಿಕ್ಷಣ ರಂಗ, ವ್ಯವಹಾರ ಮುಂತಾದವುಗಳಲ್ಲಿ ಇದು ಸರ್ವೇ ಸಾಮಾನ್ಯ. ಈ ಹೋರಾಟದಲ್ಲಿ ಹಿಂದಿನ ಪ್ರದರ್ಶನಕ್ಕಿಂತ ಇಂದಿನ ಪ್ರದರ್ಶನ ಬಹು ಮುಖ್ಯವಾಗಿರುತ್ತದೆ. ಅಂದರೆ ಸ್ವಲ್ಪ ಮಟ್ಟಿನ ಮೊಂಡುತನವಿರಲಿ. ಶಿಕ್ಷಣ ಅಥವಾ ಕಲಿಕೆ ವಿಚಾರದಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತ ಪಾಠಗಳ ಮೇಲೆ ನಂಬಿಕೆ ಇಡಬೇಕು. ಅದನ್ನೇ ಕಲಿಯಬೇಕು. ಹೆಚ್ಚಿನವರು ಬೇರೆ ಪುಸ್ತಕ ಅಧ್ಯಯನ ಮುಚ್ಚಿಗೆ ಹೋಗುತ್ತಾರೆ. ಇದು ಕೆಲವೊಮ್ಮೆ ಪ್ರಯೋಜನಕವಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವವರು ಮಾತ್ರ ರೆಫ್ರೆಶ್ ಪುಸ್ತಕಗಳ ಮೊರೆ ಹೋಗುತ್ತಾರೆ. ಅಂತೆಯೇ ವ್ಯವಹಾರದಲ್ಲಿ ಮೂಲ ತತ್ವಗಳನ್ನು ಮರೆತರೆ ಅಥವಾ ನಿರ್ಲಕ್ಷ್ಯ ವಹಿಸಿದರೆ ನೀವು ನಷ್ಟ ಅನುಭವಿಸಿದಂತೆ. ಜಾಗೃತರಾಗಿ ಅಂದರೆ ನಿಮ್ಮ ವೀಕ್ನೆಸ್ ಬಗ್ಗೆ ಜಾಗೃತವಾಗಿರಿ. ಈ ವಿಚಾರದಲ್ಲಿ ನೀವು ನಿಮ್ಮ ವೀಕ್ನೆಸ್ ಗಳನ್ನು ಪಟ್ಟಿ ಮಾಡಿ ಅದನ್ನು ಕಾಲಕಾಲಕ್ಕೆ ಬಗೆಹರಿಸಲು ಯತ್ನಿಸಿ. ಆದಷ್ಟು ಬಗೆಹರಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಉದಾಹರಣೆಗೆ, ಶಿಕ್ಷಣ ರಂಗದಲ್ಲಿ ಬರವಣಿಗೆ ಉತ್ತಮಪಡಿಸಿಕೊಳ್ಳುವುದು, ಬರವಣಿಗೆ ವೇಗ ವೃದ್ಧಿಸಿಕೊಳ್ಳುವುದು, ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇರಲಿ, ಚಾಣಾಕ್ಷರಾಗಿ ಹಾಗೂ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ, ಸಮಯ ವ್ಯರ್ಥ ಸಲ್ಲದು. ಇಂಥ ಕಾರಣ ಸಮಯ ವ್ಯರ್ಥ ಮಾಡಬೇಡಿ. ಟೈಮ್ ಮ್ಯಾನೇಜ್ಮೆಂಟ್ ಅಭ್ಯಾಸಿಸಿ. ಶಿಕ್ಷಣ ರಂಗದಲ್ಲಿ ಹಾಗೂ ವ್ಯವಹಾರದಲ್ಲಿ ಸಮಯ ವ್ಯರ್ಥ ಮಾಡುವುದೆಂದರೆ ನಿಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂತೆ. ಇಷ್ಟು ಇಂದಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ ಅಚ್ಚು ಟಿವಿ. ನಾನು ನಿಮ್ಮ ಮೋನಿಕಾ.